ನಿಮ್ಗೆ ಯಾವತ್ತು ಅನ್ನಿಸ್ಲಿಲ್ವಾ ಸರ್, ಈಗ ಹೊರಗಡೆ ಹೋಗಿ ನಮ್ಗೆ ಇವೆಲ್ಲ ಬೇಡ ಸಾಕಪ್ಪ, ಇದು ಹೊರಗಡೆ ಹೋಗಿ ದುಡಿತೀನಿ ಅಂತ ಏನಾರ ನಿಮ್ಮ ಮೈಂಡಿಗೆ ಬಂದಿದ್ದುಂಟಾ? ಇಲ್ಲ ಸರ್, ನಾನು ಸ್ವತಂತ್ರವಾಗಿ ನಾನು ಒಂದು ಘಂಟಾಘೋಷವಾಗಿ ಹೇಳ್ತೀನಿ, ನಾನೇನಾದ್ರು ಮುಂದೆ ಮತ್ತೆ ಹುಟ್ಟಿದೀನಿ ರೈತನಾಗಿ ಅಂದ್ರೆ ರೈತನಾಗಿ ಹುಟ್ಟಬೇಕು, ಹಿಪ್ನೇರಳೆ ಮಾಡ್ಬೇಕು ಅನ್ನೋಷ್ಟು ಮನಸ್ಸು ನನಗಿದೆ. ಮತ್ತೆ ಇನ್ನೊಂದ್ ಜನ್ಮ ಅಂತ ಹುಟ್ಟಿದ್ರು ನಾನು ಉಪ್ನೇರಳೆನೆ ಮಾಡ್ಬೇಕು, ಇದೇ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀವಿ, ರೇಷ್ಮೆಲೆ ಇರ್ಬೇಕು. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್ ನೀವು? ಸರ್ ನಾವು ಈಗ 35 ವರ್ಷ ಆಯ್ತು ಸರ್. 35 ವರ್ಷ. 35 ವರ್ಷದಿಂದ ರೇಷ್ಮೆ ಮಾಡ್ತಾನೆ ಇದ್ದೀರಾ? ಬೇರೆ ಬೆಳೆ ಯಾವ್ದು ಮಾಡಿಲ್ಲ? ಬೇರೆ ಎಲ್ಲ ಬೆಳೆನೂ ಮಾಡ್ತೀವಿ. ಬಟ್ ರೇಷ್ಮೆನೂ ಮಾಡ್ತಾನೆ ಇದ್ದೀರಿ. ಇದು ಹಣದ ಬೆಳೆ ಅಂದ್ಬಿಟ್ಟು ಇದನ್ನ ಎಷ್ಟು ವರ್ಷದಿಂದ ಅಂದ್ರೆ 35 ವರ್ಷದಿಂದ ಅಂತ ಹೇಳ್ತಾ ಇದ್ದೀರಾ, ಎಷ್ಟು ಎಕರೆಲ್ ಮಾಡಿದಿರಾ ಸರ್ ಇದನ್ನ? ಸರ್ ನಮ್ದೀಗ ಪ್ರೆಸೆಂಟ್ 4 ಎಕರೆ ಇದೆ. 4 ಎಕರೆನೂ ರೇಷ್ಮೆನೆ. ಅಂದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕು ಸರ್? ಈಗ ರೈತರುಗಳು ರೇಷ್ಮೆ ಮಾಡ್ಬೇಕು ಅನ್ನೋ ಕೆಲವೊಂದು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಐಡಿಯಾಸ್ ಇರಲ್ಲ. ಈಗ ನೀವು ಅನುಭವ ಉಳ್ಳವರು 35 ವರ್ಷದಿಂದ ಅಂತ ಹೇಳ್ತಾ ಇದ್ದೀರಾ, ಇದು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಖರ್ಚಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ಸರ್? ಅವರು ಈಗ ರೈತರು ಅಂದ್ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಜಮೀನು ಇಟ್ಕೊಂಡಿರ್ತಾರೆ. ಆ ಜಮೀನಲ್ಲಿ ಒಂದ್ ಸ್ವಲ್ಪ ಭಾಗ ಒಂದ್ 4 ಎಕರೆ ಇರುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 1 ಎಕರೆನೋ ಅರ್ಧ ಎಕರೆನೋ ಹಿಪ್ನೇರಳೆ ತೋಟ ಮಾಡ್ಕೋಬೇಕು. ಆಮೇಲೆ ಈಗ ರೇಷ್ಮೆ ಇಲಾಖೆ ತರಬೇತಿ ಕೊಡ್ತಾರೆ, ಆ ತರಬೇತಿಗಳಲ್ಲಿ ಭಾಗವಹಿಸಬೇಕು. ರೇಷ್ಮೆ ಕಲ್ತು ಮಾಡೋದು ಬಹಳ ಮುಖ್ಯ. ಅಂದ್ರೆ ನೀವ್ ಹೇಳ್ತಿರೋದು ಫಸ್ಟ್ ಟ್ರೈನಿಂಗ್ ಇಲ್ದೇನೆ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ, ಮಾಡಬಾರ್ದು. ಆಮೇಲೆ ಅನುಭವಿ ರೈತರ ಸಂಪರ್ಕ ಇಟ್ಕೋಬೇಕು. ಸುಮ್ಮನೆ ಯಾವ್ದೋ ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಹೆಂಗೋ ಬಂತು ಅದು 3 ತಿಂಗಳು 6 ತಿಂಗಳು ಬೆಳೆ ಅಲ್ಲ ಇದು. ಇದು ವಾರ್ಷಿಕ ಬೆಳೆ. ಲಾಭ ಪಡ್ಕೋಬೇಕು ಅಂದ್ರೆ ಅನುಭವ ಬೇಕೇ ಬೇಕಿದೆ. ಅಂದ್ರೆ ನೀವು ಇನ್ಕಮ್ ಮಾಡ್ಬೇಕು ಅಂದ್ರೆ ಒಂದು ಟ್ರೈನಿಂಗ್ ಅಂತ ಬೇಕೇ ಬೇಕು ಅಂತ ಹೇಳ್ತೀರಾ. ಈಗ ಬೇರೆ ಬೆಳೆ ಮಾಡ್ತಾರಲ್ಲ, ಈಗ ಟೊಮೊಟೊ ಆಗ್ಬೋದು ಅಥವಾ ಬೇರೆ ವೆಜಿಟೇಬಲ್ಸ್ ಏನೇ ಮಾಡಿದ್ರು ಆ ರೀತಿ ಇದನ್ನ ಮಾಡಕ್ ಆಗಲ್ಲ. ಆ ರೀತಿ ಮಾಡಬಾರ್ದು ಸರ್ ಇದನ್ನ. ಯಾಕೆಂದ್ರೆ ಟೊಮೊಟೊ ಇವತ್ತು ಬೆಳಿತೀವಿ, ನಾಳೆ ತಗೊಂಡು ಮಾರ್ಕೆಟ್ ಮಾರಾಟ ಮಾಡ್ಬಿಡ್ತೀವಿ. ಅದನ್ನ ಫಲಿತಾಂಶ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅವತ್ತು ಅದರದ್ದು ಹಣ ಬಂದ್ರೆ ಬಂತು, ಹೋದ್ರೋಯ್ತು, ಅಷ್ಟು ಮಾತ್ರ. ಇದಂಗಲ್ಲ, ಇದಕ್ಕೊಂಥರ ಚೈನ್ ಲಿಂಕ್ ಇದ್ದಂಗೆ ಇರ್ತದೆ. ನಾವು ಗೂಡು ಬೆಳಿತೀವಿ, ಅದನ್ನ ಕೊಂಡ್ಕೊಂಡು ಹೋಯ್ತಾರೆ, ನೂಲ್ ಬಿಚ್ತಾರೆ, ಇಲ್ಲ ಬಿತ್ತನೆಗೂಡು ಬೆಳೆಯೋರು ಬಿತ್ತನೆಗೂಡು ಬೆಳಿತಾರೆ. ಅವರು ಅದನ್ನ ರಿಸಲ್ಟ್ ನೋಡಿ ಮತ್ತೆ ನಮ್ಮ ರೈತರನ್ನ ಅವ್ರು ಗುರುತಿಸ್ಬೇಕು. ಈಗ ನಾನು ಒಳ್ಳೆ ಗೂಡು ಬೆಳ್ಕೊಡ್ಲಿಲ್ಲ ಅಂತಂದಾಗ ಮುಂದಿನ ಸರಿ ಅವರು ನಮ್ ಗೂಡು ನಾವು ಮಾರ್ಕೆಟ್ಗೆ ಹೋದಾಗ ಗುರುತಿಸಿ ಅದಕ್ಕೆ ಒಳ್ಳೆ ರೇಟ್ ಕೊಟ್ಟು ಅವ್ರು ಕೊಂಡ್ಕೊಳ್ಳೋದಿಲ್ಲ. ಅಂದ್ರೆ ಸರ್ ಈಗ 4 ಎಕರೆನು ನೀವು ಬ್ಯಾಚ್ ಬೈ ಬ್ಯಾಚ್ ಮಾಡಿರೋದ ಅಥವಾ ಒಂದೇ ಸಲ ಕಟಾವ್ ಮಾಡ್ತೀರಾ ಅಥವಾ ಒಂದೇ ಸಲ? ಇಲ್ಲ ಸರ್, ಬ್ಯಾಚ್ ಬೈ ಬ್ಯಾಚ್. ಇದು ಪ್ರತಿ ತಿಂಗಳು ಒಂದೊಂದು ಬ್ಯಾಚ್ ಗೂಡನ್ನ ಬೆಳಿಬೇಕು ನಾವು. ಆ ತರದ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡಿದ್ವಿ. ಅಂದ್ರೆ ಈಗ ಸರ್, ಈಗ ರೈತರುಗಳು ಈಗ ರೇಷ್ಮೆ ಗೂಡೆಲ್ಲ ಇದನ್ನ ಮಾಡ್ಬೇಕು, ಅದನ್ನ ಮಾಡೋ ವಿಧಾನ ಇರುತ್ತಲ್ಲ, ಅದಕ್ಕೆ ಸೆಡ್ ಯಾವ ರೀತಿ ನಿರ್ಮಾಣ ಮಾಡ್ಬೇಕು ಸರ್ ಅದನ್ನ? ಸರ್ ಈಗ ಸೆಡ್ ಅಂತಂದ್ರೆ ನಾವು ಒಂದು ಪ್ರಾರಂಭದಲ್ಲಿ 1 ಎಕರೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ಅವನಿಗೆ ಜಾಸ್ತಿ ಬಂಡವಾಳ ಹಾಕಕ್ಕಾಗೋದಿಲ್ಲ. ಈಗ ನಮ್ಮಲ್ಲಿ ತೆಂಗಿನ ತೋಟ ಇರೋ ದೆಸೆಯಿಂದ ಸೋಗೆ ಗರಿ ಬರುತ್ತೆ, ಅದ್ರ ಸೆಡ್ ಮಾಡ್ಬೋದು. ಅದು ತಾತ್ಕಾಲಿಕವಾದ ಸೆಡ್ ಅಂತಾರೆ. ಆ ತರ ಕಡಿಮೆ ವೆಚ್ಚದಲ್ಲಿ ಆ ತರ ಮಾಡ್ಕೋಬಹುದು. ಅವನು ಬೆಳೆದಂಗೆ ಅದರಲ್ಲಿ ಸ್ವಲ್ಪ ದಿವಸಗಳ ಕಾಲ ಮಾಡಕ್ ಸಾಧ್ಯ. ಅದರಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತಂದಾಗ ಒಳ್ಳೆ ಮನೆ ಕಟ್ಟಬೇಕು. ಒಳ್ಳೆ ಮನೆ ಅಂತಂದ್ರೆ ಒಂದು ಶೀಟ್ ಹಾಕೋಂತ ಮನೆ, ಇಲ್ಲ ಬೇರೆ ಅಂತ ರೂಪಿಂಗ್ ಬದಲಾವಣೆ ಮಾಡ್ಕೊಂಡು, ಇಲ್ಲ ಇನ್ನ ಜಾಸ್ತಿ ಅವ್ರು ಬಂಡವಾಳ ಇರೋಂಥವ್ರು RCC ಬಿಲ್ಡಿಂಗ್ ಕಟ್ಬೋದು. ಮೊದಲು ಕಡಿಮೆ ವೆಚ್ಚದಿಂದ ಶುರು ಮಾಡ್ಕೋಬೇಕು ಅವರು. ಅಂದ್ರೆ ಕಮ್ಮಿಯಿಂದ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಅಂತ ನೀವ್ ಹೇಳ್ತೀರಾ. ಅಂದ್ರೆ ಇದರಲ್ಲಿ ಲಾಸ್ ಅನ್ನೋದೇ ಬರಲ್ಲ ಅಂತ ಕೆಲವರು ಹೇಳ್ತಾರೆ, ಒಂದು ಗೋಲ್ಡ್ ಇದ್ದಂಗೆ ಇದು ಅಂತ. ಅದು ನೀವೇನ್ ಹೇಳ್ತೀರಾ ಸರ್ ಇದಕ್ಕೆ? ಹೌದು ಸರ್, ಇದೀಗ ರೇಷ್ಮೆ ಅನ್ನೋದು ಒಂಥರ ಚಿನ್ನ ಇದ್ದಂಗೆ. ಅದಕ್ಕೆ ಮೊದಲಿಂದ ಅನಾದಿ ಕಾಲದಿಂದಲೂ ಅದಕ್ಕೆ ರೇಷ್ಮೆ ಅಂದ್ರೆ ಚಿನ್ನ ಅನ್ನೋ ಹೆಸರು ಇಟ್ಬಿಟ್ಟಾರೆ. ಸತ್ಯ ಅದು. ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಅವ್ರು ತಿಳ್ಕೊಂಡ್ ಮಾಡಿದಾಗ ಮಾತ್ರ ಅದು ಗೋಲ್ಡ್. ತಿಳಿದಲ್ಲೇ ಮಾಡಿದ್ರೆ ಬೆಳೆ ಕಳ್ಕೊಂಡಾಗ ನಷ್ಟ ಆಗುತ್ತೆ. ಬೆಳೆ ಕಳ್ಕೋಬಾರ್ದು ಅವರು. ಬೆಳೆ ಬಂತು ಅಂದ್ರೆ ಅವ್ನಿಗೆ ಲಾಭ ಆಯ್ತು. ಅಂದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀರಾ. ಅಂದ್ರೆ ಈಗ ಸರ್ ಇದನ್ನ ಈಗ ನಾವು ಯಾವ ರೀತಿ ಮೇಂಟೆನೆನ್ಸ್ ಹೆಂಗೆ, ಅಥವಾ ಇದ್ರದ್ದು ಡೈಲಿ ಲೇಬರ್ ಇಟ್ಕೊಂಡ್ ಮಾಡ್ಬೇಕಾ ಅಥವಾ ಒಬ್ರೆ ಸಿಂಗಲ್ ಹ್ಯಾಂಡ್ ಮಾಡ್ಬೋದಾ? ಇಲ್ಲ ಸರ್, ಈಗ ಇದು ರೇಷ್ಮೆ ಅನ್ನೋದು ಮನೆ ಮಕ್ಳಿಗೆಲ್ಲ ಉದ್ಯೋಗ ಸಿಗುತ್ತೆ. 1 ಎಕರೆ ರೇಷ್ಮೆ ತೋಟ ಇದ್ರೆ ಅವ್ರ ಮನೇಲಿ ಗಂಡ ಹೆಂಡತಿ. ಈಗ ಒಬ್ಬರು ನಾವು ನಮಗ್ ಒಂದೇ 1 ಎಕರೆ ಜಮೀನು ಇರೋಂಥವ್ರು ಬಡವರು ಅಂತ ಹೇಳ್ತಾರೆ. ರೇಷ್ಮೆ ಬೇರೆ ಬೇರೆ ಬೆಳೆ ಬಡವರು ಅಂತ. ಅವ್ರು ಉದ್ಯೋಗ ಸಿಗೋದಿಲ್ಲ. ರಾಗಿ ಬೆಳಿತಾನೆ ಅವ್ನು 3 ತಿಂಗಳು 2 ತಿಂಗಳು ಕೆಲಸ ಇರ್ತದೆ. ಉಳಿದಿದ್ದು 8 ತಿಂಗಳು 9 ತಿಂಗಳು ಅವ್ರು ಬೇರೆ ಕಡೆ ಕೆಲಸ ಹುಡುಕ್ಬೇಕಾಯ್ತು. ಈಗ ರೇಷ್ಮೆ ತೋಟ ಇದ್ರೆ ಹಂಗಲ್ಲ, ವರ್ಷ ಪೂರ್ತಿ ಅದರಲ್ಲಿ ಕೆಲಸ ಇರ್ತದೆ. ಅವನ ಉದ್ಯೋಗ ಅವನೇ ಸೃಷ್ಟಿ ಮಾಡ್ಕೊಂಡಂಗಾಯ್ತು. ತೋಟದಲ್ಲಿ ಕೆಲಸ, ಉಳಿದ ಮನೇಲಿ ಕೆಲಸ, ಬೆಳಿತಾನೆ. ಆಮೇಲೆ ಏನಾಗುತ್ತೆ, 1 ಎಕರೆ ಇಟ್ಕೊಂಡ್ರೆ ಅವ್ನು 2 ಬ್ಯಾಚ್ ಮಾಡ್ಕೊಂಡು ಅದನ್ನ
ಅರ್ಧ ಭಾಗ ಮಾಡ್ಕೊಂಡ್ರೆ ಅವನು ಪ್ರತಿ ತಿಂಗಳ ಬ್ಯಾಚ್ ಮಾಡ್ಕೋಬಹುದು. ಅವನಿಗೆ ಬಿಡುವೆ ಸಿಗೋದಿಲ್ಲ. ಆಮೇಲೆ ಪ್ರತಿ ತಿಂಗಳ ಹಣ ಬರುತ್ತೆ. ಯಾವ್ದು ಸರ್ ಇದು ರೇಷ್ಮೆ? ಸರ್ ಇದಕ್ಕೆ B1 ಜಾತಿ ವಿಪ್ಪನೇರಳೆ ತಳಿ ಅಂತ ಹೇಳಿ. ಎಷ್ಟು ಜಾತಿ ಬರುತ್ತೆ ಸರ್ ಇದರಲ್ಲಿ? ಸರ್ ಇಲ್ಲಿ ಸುಮಾರು ತಳಿಗಳಿದೆ ಸರ್. ಮೊದಲು ನಾಟಿ ತಳಿ ಅಂತ ಇತ್ತು. ಆ ನಾಟಿ ತಳಿ ಬದಲಾವಣೆ ಆದಂಗೆ M5 ಅಂತ ಬಂತು. ಅದನ್ನ ಬದಲಾವಣೆ ಮಾಡಿ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಯಥೇಚ್ಛವಾಗಿ ಸತ್ತು ಕೊಡುವಂತ ತಳಿಗಳನ್ನ ಕಂಡುಹಿಡಿದವ್ರೆ. ಇದು ರೋಗ ರುಜಿನ ತಡೆದು ಬೆಳೆಯಂತ ತಳಿ. ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಕೂಡ V1 ತಳಿ ಅಂತ ಇಟ್ಕೊಂಡಿರ್ತಾರೆ. ಇದು ನಮ್ದು V1 ತಳಿ ವಿಪ್ಪನೇರಳೆ ಗಿಡ. ಇದು V1 V1 ಅಂದ್ರೆ ಇದು ಮಾಡಿದ್ರೆ ಇದು ಹಾಕಿದ್ರೇನೆ ಬೆಟರ್ ಅಂತ? ಹೌದು, ಈಗಿನ ಸ್ಥಿತಿಲಿ ಇದೇ ಬೆಟರ್. ಸರ್ ಈಗ ನೀರಿಂದ ಎಲ್ಲ ಯಾವ ರೀತಿ ಮಾಡ್ಬೋದು ಸರ್? ಇದು ಒಣ ಬೇಸಾಯದಲ್ಲಿ ಮಾಡ್ಬೋದಾ ಅಥವಾ ಜಾಸ್ತಿ ನೀರ್ ಇರ್ಬೇಕಾ ಅಥವಾ ಡ್ರೈ ಲ್ಯಾಂಡ್ ಇರುತ್ತಲ್ಲ ಅವ್ರು ಯಾವ ರೀತಿ ಮಾಡ್ಬೋದು ಇದು? ಸರ್ ಡ್ರೈ ಲ್ಯಾಂಡ್ ಇರೋಂಥವ್ರು ಮಳೆಗಾಲದಲ್ಲಿ ಆ ಮಳೆ ನೀರನ್ನ ಭೂಮಿಗೆ ಸೇರಿಸ್ಕೊಂಡು ವರ್ಷದ 1-3 ಬೆಳೆ ಮಾಡೋಂಥ ಪದ್ಧತಿನ ಮುಂದುವರಿಸಬಹುದು. ನೀರೇ ಇಲ್ಲ, ಬೋರ್ವೆಲ್ ಇಲ್ಲ, ಬೇರೆ ನೀರಾವರಿ ಆಶ್ರಯ ಇಲ್ಲ ಅನ್ನೋರು ಮಳೆ ಆಶ್ರಯದಲ್ಲೂ ಕೂಡ ಬೆಳಿಬಹುದು. ಮಳೆ ಆಶ್ರಯದಲ್ಲೂ ಮಾಡ್ಬೋದು. ಬೇಸಿಗೆ ಕಾಲದಲ್ಲಿ ಗಿಡ ಹಂಗೆ ಬಿಡ್ಬೋದು, ಅದು ಸಾಯೋದಿಲ್ಲ. ಅದನ್ನ ಹಂಗೆ ಉಳುಮೆ ಮಾಡಿಬಿಟ್ಬಿಟ್ರೆ ಇರ್ತದೆ. ಮತ್ತೆ ಮುಂಗಾರು ಮಳೆ ಬಂದ ತಕ್ಷಣ ಅದು ಚಿಗುರೊಡಿತದೆ. ಆಗ 1-2-3 ಬೆಳೆ ಬೆಳಿಬಹುದು. ಆ ನೀರಾವರಿಯಿಂದ ಇರೋಂಥವ್ರು ಈಗ ಬೋರ್ವೆಲ್ ಇತ್ತು ಅಂತ ಇಟ್ಕೊಳ್ಳಿ, ಕಡಿಮೆ ನೀರು, 1 ಇಂಚ್ ನೀರಿತ್ತು ಇಲ್ಲ 2 ಇಂಚ್ ನೀರಿತ್ತು. 1 ಇಂಚ್ ನೀರಿದ್ರೆ ಹನಿ ನೀರಾವರಿ ಪದ್ಧತಿ ಮಾಡ್ಬಿಟ್ಟು ಇಡೀ 1 ಎಕರೆ ಮೇಂಟೆನೆನ್ಸ್ ಮಾಡ್ಬೋದು. 2 ಇಂಚ್ ನೀರಿತ್ತು 2 ಎಕರೆ 3 ಎಕರೆ ಮಾಡ್ಬೋದು. ಈಗ ಅತಿ ಹೆಚ್ಚಾದ ನೀರು ಬೇಕಾಗಿಲ್ಲ ಇದು. ಅಂದ್ರೆ ಯಥೇಚ್ಛವಾಗಿ ನೀರ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಅಂದ್ರೆ ಈಗ ಕೆಲವು ಬಾವಿಗಳು 1.5 ಇಂಚು ಅಥವಾ 1/4 ಇಂಚು ಈ ತರ ನೀರು ಇರುತ್ತೆ, ಅದ್ರಲ್ಲೂ ರೇಷ್ಮೆ ಕೂಡ ಮಾಡ್ಬೋದು. ಯಾಕಂದ್ರೆ ಅದಕ್ಕೆ ವಾಲ್ಗಳು ಇರ್ತವೆ, ಕಂಟ್ರೋಲ್ ವಾಲ್ಗಳು. ಒಂದೊಂದು ಗಂಟೆ 2 ಗಂಟೆ ಒಂದೊಂದು ಭಾಗಕ್ಕೆ ನೀರು ಬಿಟ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಆ ನೀರಿನಲ್ಲೇ ನಾವು ವಿಪ್ಪನೇರಳೆನ ಚೆನ್ನಾಗಿ ಬೆಳಿಬಹುದು. ಅಂದ್ರೆ ಸರ್ ಇದಕ್ಕೆ ಗೊಬ್ಬರ ಎಲ್ಲ ಯಾವ ಗೊಬ್ಬರ ಹಾಕಿದ್ರೆ ಬೆಟರ್? ಯಾವ ಗೊಬ್ಬರ ನೀವು ಕೊಡೋದು ಯಾವ್ದು ಇದಕ್ಕೆ? ಸರ್ ನಾವೀಗ ಏನ್ ಕೊಡ್ತಾ ಇದೀವಿ ಅಂದ್ರೆ ಜಾಸ್ತಿ ಕಾಂಪೋಸ್ಟ್ ಗೊಬ್ಬರ ಕೊಡ್ತೀವಿ. ಕಾಂಪೋಸ್ಟ್ ಸಗಣಿ ಗೊಬ್ಬರನ ನಾವು ಒಂದ್ ಕಡೆ ತಂದು ತಿಪ್ಪೆ ಮಾಡಿ ಅದನ್ನ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲಾನು ಕೂಡ ಮಿಕ್ಸ್ ಮಾಡಿ ಅದನ್ನ ಕರಗಿಸಿ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಮಾಡಿ ಭೂಮಿಗೆ ಕೊಡ್ತೀವಿ. ಆಮೇಲೆ ಇದಕ್ಕೆ ರಾಸಾಯನಿಕ ಗೊಬ್ಬರನು ಕೊಡ್ತೀವಿ. ರಾಸಾಯನಿಕ ಗೊಬ್ಬರ ಏನ್ ಕೊಡ್ತೀವಿ ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡ್ತೀವಿ. 1 ವರ್ಷ 2 ವರ್ಷ ಕಳೆದ ಮೇಲೆ ಒಂದೊಂದ್ಸರಿ ಮಣ್ಣು ಪರೀಕ್ಷೆ ಮಾಡ್ತೀವಿ. ಆಗ ಏನ್ ಶಿಫಾರಸು ಮಾಡ್ತಾರೆ ವಿಜ್ಞಾನಿಗಳು ಅದೇ ತರದಲ್ಲಿ ಇದಕ್ಕೆ ಗೊಬ್ಬರ ಕೊಡ್ತಾ ಇದೀವಿ. ಅಂದ್ರೆ ಈಗ ಅಂಗಡಿ ಗೊಬ್ಬರ ಎಲ್ಲ ಇರುತ್ತಲ್ಲ ಅದನ್ನ ಬಳಸೋ ರೀತಿ ಸಿಕ್ಕದಂಗೆಲ್ಲ ತಂದು ಹಾಕ್ಬಾರ್ದು. ಯಾವ್ದೋ ಒಂದು ಗೊಬ್ಬರ ಹಾಕ್ತಿವಿ ಸ್ವಲ್ಪ ಚೆನ್ನಾಗಿ ಬೆಳೀಲಿ ಅನ್ನೋ ರೀತಿಲಿ ಹಾಕ್ಬಾರ್ದು. ಸಾಮಾನ್ಯವಾಗಿ 1-2 ವರ್ಷ, ಕನಿಷ್ಠ 1-2 ವರ್ಷಕ್ಕಾರು ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಬೇಕು. ಅಂದ್ರೆ ಲ್ಯಾಬ್ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಅದು ಅಲ್ಲದೆ ರೇಷ್ಮೆ ಇಲಾಖೆ ವಿಜ್ಞಾನಿಗಳು ಇರ್ತಾರೆ, ಅಂತ ಲ್ಯಾಬ್ಗಳಲ್ಲಿ ಮಾಡಿಸ್ಬೇಕು. ಅವ್ರಾದ ಸರಿಯಾದ ಮಾಹಿತಿ ಕೊಡ್ತಾರೆ. ಆಗ ಅವ್ರ ಏನ್ ರೆಕಮೆಂಡ್ ಮಾಡ್ತಾರೆ ಅದೇ ತರ ನಾವು ಗೊಬ್ಬರ ಕೊಟ್ಕೊಂಡು ಹೋಗ್ಬೇಕು. ಆಗ ಅದು ಒಳ್ಳೆ ಸೊಪ್ಪು ಬರುತ್ತೆ. ಮನೆಯಲ್ಲಿ ಕೂಡ ರೇಷ್ಮೆ ಹುಳು ಒಳ್ಳೆ ಚೆನ್ನಾಗಿ. ಸರ್ ಈಗ ಡಿಸ್ಟೆನ್ಸ್ ಯಾವ ರೀತಿ, ಎಷ್ಟು ಒಂದು ಅಂತರ ಎಷ್ಟಿರ್ಬೇಕು ಸರ್ ರೇಷ್ಮೆ ಮಾಡ್ಬೇಕು ಅಂದ್ರೆ? ಸರ್ ಮೊದಲೆಲ್ಲ ದನಗಳಲ್ಲಿ ಉಳುಮೆ ಮಾಡ್ತಾ ಇದ್ರು. ಈಗ ದನಗಳು ಉಳುಮೆ ಮಾಡೋದು ಕಡಿಮೆ ಆಗೋಯ್ತು. ಈಗೆಲ್ಲ ಮಿನಿ ಟ್ರ್ಯಾಕ್ಟರ್ ಬಂತು, ದೊಡ್ಡ ಟ್ರ್ಯಾಕ್ಟರ್ ಬಂತು. ಮಿನಿ ಟ್ರ್ಯಾಕ್ಟರ್ ಇಟ್ಕೊಂಡಿರೋರು ನೋಡಿ ಇಲ್ಲಿ 6 ಅಡಿ ಅಂತರ ಇಟ್ಕೊಂಡಿದೀವಿ. ಒಂದ್ ಗಿಡದಿಂದ ಗಿಡಕ್ಕೆ 6 ಅಡಿ ಇಟ್ಕೊಂಡಿದೀವಿ. ನಮ್ಮ ಹತ್ರ ಮಿನಿ ಟ್ರ್ಯಾಕ್ಟರ್ ಇದೆ, 6 ಅಡಿ ಇಟ್ಕೊಂಡಿದೀವಿ. ಜಮೀನ್ ಜಾಸ್ತಿ ಇದೆ. ಆ 2 ಕಡೆ ಕಲ್ಟಿವೇಶನ್ ಮಾಡ್ಬೋದು, ಕಳೆ ಎಲ್ಲ ನಿಯಂತ್ರಣ ಮಾಡ್ಬೋದು. ಆಮೇಲೆ ಇನ್ನೂ ಕೂಡ ಜಾಸ್ತಿ ಜಮೀನ್ ಇದ್ರೆ ದೊಡ್ಡ ಟ್ರ್ಯಾಕ್ಟರ್ ಇತ್ತು, ಚಿಕ್ಕ ಟ್ರ್ಯಾಕ್ಟರ್ ಇಲ್ಲ ಅನ್ನೋರು 10 ಅಡಿ ಡಿಸ್ಟೆನ್ಸ್ ಮಾಡ್ಕೊಂಡು ಮಾಡೋದು ಒಳ್ಳೇದು. ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೂ ಹತ್ತಿಟ್ರು ಒಳ್ಳೇದೇ ಅದು. ಅಂದ್ರೆ ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸೊಪ್ಪು ಯಾವ್ದು ಕೂಡ ವೇಸ್ಟ್ ಆಗಂತ ಸೊಪ್ಪು ಬರೋದಿಲ್ಲ. ಎಲ್ಲ ಸೊಪ್ಪಿನ ಬೆಳವಣಿಗೆ ಆಗಿ ಒಳ್ಳೆ ರೀತಿಯಲ್ಲಿ ಸೊಪ್ಪು ಬರುತ್ತೆ. ಹಂಗಾಗಿ ಅಂತರ ಚೆನ್ನಾಗಿ ಇಟ್ಕೊಂಡು ಬೆಳೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಅಂದ್ರೆ ಈಗೆಲ್ಲ ನೀವು ದನಿನಲ್ಲಿ ಏನು ಇದು ಮಾಡ್ಸಲ್ಲ? ಏನು ಮಾಡ್ತಾ ಇಲ್ಲ, ಟ್ರ್ಯಾಕ್ಟರ್. ಅಂದ್ರೆ ಈಗ ಬಂದಿರೋ ಸೊಪ್ಪು ಇದು ಕಟಾವಿಗೆ ಬಂದಿರೋದ ಇದು? ಈಗ ಬೆಳೆ ಇಡ್ತಾ ಇದೀವಿ ಇದಕ್ಕೆ ಈಗ ಈಗ ಟೋಟಲ್ ಈಗ ಬೆಳೆ ಕಟಾವಿಗೆ ಬಂದಿರೋದು ಎಷ್ಟಿದೆ ಸರ್ ಇದು ಜಮೀನ್ ಲ್ಯಾಂಡ್ ಇದು? ಸರ್ ಈಗ ನಾವೇನ್ ಮಾಡ್ತೇವೆ, ಒಂದೊಂದ್ ಮನೇಲಿ 250ರಿಂದ 300 ಮೊಟ್ಟೆ ಸಾಕಂತ ಒಂದೊಂದ್ ಮನೆ ಇಟ್ಕೊಂಡಿದೀವಿ. ಈಗ ಒಂದೊಂದ್ ಬ್ಯಾಚ್ 250ರಿಂದ 300 ಮೊಟ್ಟೆ. ಈಗ ಆಲ್ರೆಡಿ ನಮ್ ಸೊಪ್ಪು 250 ಮೊಟ್ಟೆ ಬೆಳೆಯುವಷ್ಟು ಸೊಪ್ಪಿಗೆ ಬೆಳೆದಿದೆ. ಈಗ ಅದಕ್ಕೀಗ ಚಾಕಿ ಆಗಿದೆ ಹುಳು. ಈಗ ಆ ಕಡೆ ನೋಡಿದಿರಲ್ಲ, ಅಲ್ಲಿ ನೋಡೋದಲ್ಲ, ಅದಕ್ಕೆ ಈಗ 250 ಮೊಟ್ಟೆ ಗೂಡಿದೆ.